ಬಿಡದಿ ಟೌನ್ಶಿಪ್ ವಿಷಯವಾಗಿ ಪರ ವಿರೋಧದ ಹೋರಾಟ ತಾರಕಕ್ಕೇರ್ತಾ ಇದೆ. ಬೈರಮಂಗಲ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ. ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೋಸ್ಕರ ಒಂದು ಕುರ್ಚಿಯನ್ನ ಹಾಕಲಾಗಿದೆ. ವೇಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. 2 ಗಂಟೆ ತನಕ ನಾನು ಅಲ್ಲೇ ಇರ್ತೀನಿ, ರೈತರ ಮಧ್ಯದಲ್ಲೇ ಇರ್ತೀನಿ, ಚರ್ಚೆಗೆ ಬನ್ನಿ, ನಾನು ಸಿದ್ಧ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಹೊಸ ಸವಾಲನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಸರಿ, ಹಿಂದೆ ವಿಧಾನಸೌಧದಲ್ಲಿ ಚರ್ಚೆ ಆಗ್ಲಿ ಬನ್ನಿ ಅಂತ ಕರೆದಿದ್ರಲ್ಲ, ಅಲ್ಲೇ ಆಗ್ಲಿ. ಹಾಗಾದ್ರೆ ನೀವು ರೈತರ ಮಧ್ಯೆ ಬರಲ್ಲ ಚರ್ಚೆಗೆ ಅಂತಂದ್ರೆ ವಿಧಾನಸೌಧದಲ್ಲೇ ಚರ್ಚೆ ಆಗ್ಲಿ ಅಥವಾ ಕೃಷ್ಣಾದಲ್ಲೇ ಆಗ್ಲಿ, ನಾನ್ ರೆಡಿ. ರೈತರನ್ನೇ ನಾನು ಕರ್ಕೊಂಡು ಬರ್ತೀನಿ ನೀವು ಹೇಳೋ ಜಾಗಕ್ಕೆ. ಅದು ವಿಧಾನಸೌಧನೇ ಆಗ್ಲಿ ಕೃಷ್ಣಾದಲ್ಲೇ ಆಗ್ಲಿ, ನಾವೇ ಬರ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹೊಸ ಸವಾಲನ್ನ ಹಾಕಿದ್ದಾರೆ. ರೈತರ ಪರ ಮಾತನಾಡೋ ನೈತಿಕತೆ ಸಿಎಂಗಿಲ್ಲ, ಸಿಎಂ ಬರಲ್ಲ ಅನ್ನೋದು ನನಗೂ ಗೊತ್ತಿದೆ. ಏನೇ ಚರ್ಚೆ ಇದ್ರೂ ರೈತರ ನಡುವೆನೆ ಅದು ಆಗ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೊಸ ಸವಾಲನ್ನ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಬೈರಮಂಗಲದ ವೇದಿಕೆಯನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕುರ್ಚಿಯನ್ನ ಮೀಸಲಿಡಲಾಗಿದೆ. ಇಲ್ಲಿ ಸವಾಲು ಪ್ರತಿ ಸವಾಲು ಪಂತಾಫಾನ ಜೋರಾಗಿ ನಡೀತಾ ಇತ್ತು. ಇಬ್ಬರ ಮಧ್ಯದಲ್ಲಿ ಟೌನ್ಶಿಪ್ ವಿಷಯವಾಗಿ ಆರಂಭದ ದಿನದಿಂದಲೂ ಕೂಡ ವಿವಾದ ಅಥವಾ ವಾಗ್ವಾದ ತಾರಕಕ್ಕೇರಿತ್ತು. ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪತ್ರ ಬರೀತಾ ಇದ್ದಂಗೆ ಆ ದಿನಾಂಕದಂದು ನಾನು ಬ್ಯುಸಿ ಇದ್ದೀನಿ, ಸೊ ಇವತ್ತಿಗೆ ಡೇಟ್ ಅನ್ನ ಕೊಟ್ಟಿದ್ರು, ಬೈರಮಂಗಲಕ್ಕೆ ಬನ್ನಿ, ನಾನು ರೈತರ ಜೊತೆಲೇ ಇರ್ತೀನಿ, ರೈತರ ಮಧ್ಯದಲ್ಲೇ ಚರ್ಚೆ ಮಾಡೋಣ, 4 ಗೋಡೆ ಮಧ್ಯೆ ಬೇಡ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಈಗ ಹೊಸ ಸವಾಲನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಬರಲ್ಲ ಅಂತ ಗೊತ್ತು ನನಗೆ, ಅವ್ರು ಹೇಳಿದೇನು. ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನನಗೆ ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತು ಇನ್ನೊಂದು ಪತ್ರ ನೆನಪಿಸಿ ಅವರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಅದು ಯಾವುದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನು ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರೂ ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೇನು ಹಾರ ಹಾಕೊಂಡು ಪೂಜೆ ಮಾಡೋಕ್ಕೆ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ ಆ ನಗರ ಸರಿಪಡಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನು ಮುಖ್ಯಮಂತ್ರಿನ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನು ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣುಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕರೆದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬಂದರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಈ ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟವ್ರೆ, ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಪ್ಪ. ಅವರೊಬ್ಬರ ಜೊತೆ ಇವರು
ಒಂದ್ ಕಡೆ ಕುಮಾರಸ್ವಾಮಿ ಅವರು ನೀವು ಕರೆದಲ್ಲಿಗೆ ನಾವು ಬರ್ತೀವಿ, ರೈತರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೊಸ ಸವಾಲನ್ನ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಚರ್ಚೆಯ ವಿಷಯ, ಬಹಿರಂಗ ಚರ್ಚೆ ಬಗ್ಗೆ ಸಿಎಂ ಮೌನವಾಗಿದ್ದಾರೆ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾಧ್ಯಮದವರು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂಗೆ ಸಿಎಂ ನೋ ರಿಯಾಕ್ಷನ್. ಈ ವಿಷಯವಾಗಿ ಉತ್ತರವನ್ನ ಕೊಡೋದಕ್ಕೆ ಅವರು ರೆಡಿ ಇರಲಿಲ್ಲ. ಒಂದ್ ಕಡೆ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಕಾಯ್ತಾ ಇದ್ದಾರೆ. ನನಗೆ ಬರೋದಿಲ್ಲ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿಗೆ ಅಂತ ಗೊತ್ತು ಅಂತ ಹೇಳೋ ಮುಖೇನ ಅವ್ರು ಹೇಳದಲ್ಲೇ ನಾನು ರೈತರನ್ನೇ ಕರ್ಕೊಂಡು ಹೋಗ್ತೀನಿ, ಅವರೇ ಈಗ ಡೇಟು ಸಮಯ ನಿಗದಿ ಮಾಡಲಿ ಅಂತ ಹೊಸ ಸವಾಲನ್ನ ಹಾಕಿದ್ರೆ ಇವತ್ತು ನೀವು ಬಿಡದಿಗೆ ಹೋಗ್ತೀರಾ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವ್ರು ಉತ್ತರನೇ ಕೊಡ್ಲಿಲ್ಲ. ಇನ್ನು ಬಿಡದಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೇನೆ ಕುಮಾರಸ್ವಾಮಿ ಮಧ್ಯದಲ್ಲಿ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಕೆಂಪೇಗೌಡ ಕಟ್ಟಿದ ನಾಡಿನ ಹಸಿರೀಕರಣ ಇವತ್ತಾಗ್ತಿದೆ ಅಂತೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರೆ ಇಲ್ಲಿ ರೈತರ ಜೀವನವನ್ನ ಹಾಳು ಮಾಡಿ ನೀವು ಸಸಿ ನಡ್ತಾ ಇದ್ದೀರಾ ಅಲ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನ ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ ಈ ಹಸಿರು ಸಸಿಯನ್ನ ನೆಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂಥ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ಟೌನ್ಶಿಪ್ ವಿರೋಧಿ ಹೋರಾಟಗಾರರ ಒತ್ತಾಯ ಏನು, ಸರ್ಕಾರಕ್ಕೆ ಆಗ್ರಹ ಏನು ನೋಡ. ಜಮೀನು ಕಸ್ಕೋತಾರೆ ಅಂತ ನಾವು ಹಗಲು ರಾತ್ರಿ 472 ದಿವಸದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬೇಕು, ನಾವು ಜಮೀನು ಕೊಡಲ್ಲ ಅಂತ. ರೈತರೆಲ್ಲ ಒಪ್ಕೊಬಿಟ್ಟಿಲ್ಲ. ಅದು ಸುಳ್ಳು, ಶುದ್ಧ ಸುಳ್ಳು. ಉನ್ನತ ಸ್ಥಾನದಲ್ಲಿರೋರು ಇಂಥ ಸುಳ್ಳು ಹೇಳ್ಬಾರ್ದು, ಶುದ್ಧ ಸುಳ್ಳು. ರೈತರು ಒಪ್ಕೊಂಡವ್ರು ಅಂತ ಹೇಳ್ತಾರಲ್ಲ, ಅವ್ರು 80% ತೋರಿಸ್ಬಿಡ್ಲಿ, ಅವಾಗ ನಾವು ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು, ನಮ್ದೇನು ತಕರಾರಿಲ್ಲ. ಸಮಸ್ಯೆ ಅಂದರೆ ನಾವು ರೈತರು ಸುಮಾರು 30-40 ವರ್ಷದಿಂದ ನಮ್ಮ ವಾಸ್ತವಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಅಸ್ತಿತ್ವನೆಲ್ಲ ಬಿಟ್ಟು ನಾವು ಹೊರಗಡೆ ಹೋಗೋಕ್ಕಾಗುತ್ತೆ ಸರ್. ನೋಡಿ, ಚೇರ್ ಹಾಕಿದ್ದೀವಿ, ಚೀಫ್ ಮಿನಿಸ್ಟರ್ಗೂ ಹಾಕಿದ್ದೀವಿ, ಕುಮಾರಸ್ವಾಮಿಗೂ 2 ಚೇರ್ ಹಾಕಿದ್ವಿ. ಬಂದು ಇಬ್ಬರು ಟಗಾಪರ್ ಮಾಡಿ ಫೈನಲ್ ಏನೋ ನಮ್ಮ ಡಿಸಿಷನ್ ಮಾಡಿದ್ರೆ ಅದಕ್ಕೆ ನಾವು ರೆಡಿ ಇದ್ದೀವಿ. 16 ಎಕರೆ ಜಮೀನು ಆಗುತ್ತೆ ಸರ್. ಒಂದು ಕುಂಟೆನೂ ಕೊಡಲ್ಲ ಸರ್. ನಮ್ಮ ಪ್ರಾಣ ತಗೋಬೋದು ಹೊತ್ತು ನಮ್ಮ ಜಮೀನು ತಗೊಳಕ್ಕೆ ಅವ್ರ ಕೈಲಿ ಹಕ್ಕಿಲ್ಲ. ನಮ್ಮದು 1-2 ಎಕರೆ ಜಮೀನು ಐತೆ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಸಾಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬಿ ಮಾಡೋ ನಮ್ಮ ಒಬ್ಬ ಇಂಜಿನಿಯರಿಂಗ್ 2 ಎಕರೆ ದುಡಿತೀವಿ, ಓದಿಸ್ತೀವಿ. ಮಾರಾಟ ಮಾಡಿ ಓದಿಸೋ ಅವಶ್ಯಕತೆ ಇಲ್ಲ. ಅಕ್ವೈರ್ ಮಾಡಿ ಇಲ್ಲಿ ರೈತರನ್ನ ನಿರುದ್ಯೋಗ ಮಾಡಕ್ಕೆ ಬರ್ತಾರೆ. ದುಡ್ಡು ಉಳಿಯಲ್ಲ, ಭೂಮಿನೂ ಉಳಿಯಲ್ಲ. ಗೋಲಿಬಾರ್ ಆಗೋದು ಮತ್ತೊಂದು ಗಲಾಟೆ ವಿಚಾರ ಯಾಕೆ ಬರಬೇಕು ಸರ್? ಅಂದರೆ ಮುಖ್ಯಮಂತ್ರಿ ಅವ್ರ ಮೇಲೆ ಅವ್ರಿಗೆ ಭರವಸೆ ಇಲ್ವಾ? ಲ್ಯಾಂಡ್ ಆರ್ಡರ್ ಕೆಟ್ಟದೆ ಅಂತ ಬಾಲಕೃಷ್ಣನೇ ಹೇಳ್ದಂಗೆ ಆಯ್ತಿದಲ್ಲ. ಅವ್ರದೇ ಸರ್ಕಾರದಲ್ಲಿರೋಂಥವ್ರು ಒಬ್ಬ MLA ನಮ್ಮ ಸರ್ಕಾರದ ಲ್ಯಾಂಡ್ ಆರ್ಡರ್ ಕೆಟ್ಟದೆ ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾವ್ರು ಅಷ್ಟೇನೆ. ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಬಾಲಕೃಷ್ಣನೇ ಅಡಿಪಾಯ ಹಾಕಿರೋದು ಅಂತಾನೆ ಅನ್ನಿಸ್ತಿದೆ. ರೈತರ ಮುಂದೆ ಮಾಡ್ಬಿಟ್ಟು ವಿಧಾನಸೌಧ ಕೆಲಸ ಸ್ವಾಮಿ ಹೋಗೋಣ, 2-3 ಹೋಗಿ ಏನ್ ಮಾಡೋಣ ಸ್ವಾಮಿ? ಸಾವಿರಾರು ಜನ ರೈತರು ಉಳಿದಿವಿ. ನಾವು ಇಲ್ಲಿ ನಮ್ಗೆ ಗೊತ್ತಾಗಬೇಕಲ್ಲ ಏನಾಯ್ತು ಅಂತ. ಯಾರ ಒಳಗಡೆ ಏನ್ ಮಾಡ್ಕೊಂಡು ನಮ್ಗೆ ಗೊತ್ತಾಗೋದು? ಇಲ್ಲಿ ಬಂದು ಮಾತಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲಿ ಬರ್ಲಿ ಅಂದ್ಬಿಟ್ಟು ನಾವು ಕಾಯ್ದಿದ್ದೀವಿ. ನಾವು ಬಂದು ನಮ್ಗೆ ಸಂತೋಷ, ಇಲ್ಲಿ ಕೇಳ್ತೀವಿ. ನಾವೇನೆ ಕ್ಯಾನ್ಸಲ್ ಮಾಡಬೇಕು ಹೇಳುವಂತ ಅಭಿಪ್ರಾಯ ನಮ್ಗೆ. ಯಾರೋ ಕೊಡ್ಬೇಕು ಅಂದವ್ರು ಒಂದು 20% ಅವ್ರೆ, ನಾವು ಕೊಡ್ಬೋದು ಒಂದು 80% ಇದ್ದೀವಿ. ಅವ್ರು ಕೊಡೋದು ನಮ್ಗೇನು ಅಭಿವೃದ್ಧಿ ಇಲ್ಲ. ಮಾಡ್ಕೊಳ್ಳಿ, ಅವ್ರು 20% ಕೊಡ್ಕೊಳ್ಳಿ. ನಾವು ಕತ್ ಕುಯ್ದ್ರು ನಮ್ಮ ಜಮೀನು ಕೊಡಲ್ಲ.